ನಿಮಿಷಕ್ಕೆ ಒಂದು ದೋಣಿ 20 ನಿಮಿಷಕ್ಕೆ 2 ಕಿಲೋಮೀಟರ್ ಹೋದ್ರೆ 1 ಗಂಟೆ ಅಂದ್ರೆ ಏನು? 1 ಗಂಟೆ ಅಂದ್ರೆ 60 ನಿಮಿಷ. 1 ಗಂಟೆ ಅಂದ್ರೆ 60 ನಿಮಿಷ. ಸೊ 23 ಇದು 2 ಅಂದ್ರೆ 6 ಕಿಲೋಮೀಟರ್ ಪ್ರತಿ ಗಂಟೆ. ವಿರುದ್ಧ ಅಂದ್ರೆ ಬೋಟಲ್ಲಿ ವಾಟರ್ ಮೈನಸ್ ಆಗಿ ವಿರುದ್ಧವಾಗಿ ಹೋಗುತ್ತೆ. ಹಂಗಾದ್ರೆ 4ರಲ್ಲಿ 1 ಮೈನಸ್ ಆದ್ರೆ ಎಷ್ಟು? 3 ಅಂದ್ರೆ 3 ಭಾಗ ಇದೆಲ್ಲ ಅದೇ ಈ 6 ಕಿಲೋಮೀಟರ್. ವಿರುದ್ಧ ಅಂದ್ರೆ ಮೈನಸ್, ದೋಣಿದಲ್ಲಿ ನೀರ್ ಮೈನಸ್ ಆಗೋದು. ಅದೇ ಏನಾದ್ರೂ ಜೊತೆಗೆ ಹೋದ್ರೆ 5 ಇರುತ್ತಲ್ಲ, ಅದು ಎಷ್ಟಾಗತ್ತೆ? ಸೊ 3 2 6, 5 2 10 ಆಗತ್ತೆ. ಹಂಗಾರೆ 10 ಕಿಲೋಮೀಟರ್ ಪ್ರತಿ ಗಂಟೆ ಸ್ಪೀಡ್ ಅಲ್ಲಿ ಅದು ಹೋಗುತ್ತೆ. 10 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಂದ್ರೆ 10 ಕಿಲೋಮೀಟರ್ ಹೋಗೋದಕ್ಕೆ 1 ಗಂಟೆ. ಅವನು 5 ಕಿಲೋಮೀಟರ್ ಹೋಗಕ್ಕೆ ಹೇಳಿದಾನೆ. ಹಂಗಾರೆ ಹೇಳಿ, 10 ಕಿಲೋಮೀಟರ್ ಹೋಗೋದಕ್ಕೆ 1 ಗಂಟೆ ಆದ್ರೆ 5 ಕಿಲೋಮೀಟರ್ ಹೋಗೋದಕ್ಕೆ ಅರ್ಧ ಗಂಟೆ. ಅರ್ಧ ಗಂಟೆ ಅಂದ್ರೆ ಏನು? 30 ನಿಮಿಷ ಆಗುತ್ತೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಕ್ಲಿಯರ್ ಇದು? ಇವಾಗ ಅರ್ಥ ಆಯ್ತಾ? ನೋಡಿ, 3ನೇ ಕ್ವಶನ್ಗೂ ಅರ್ಥ ಆಗಿಲ್ಲ ಅಂತಂದ್ರೆ ಏನ್ ಮಾಡ್ಕೋಬೇಕು ಹೇಳ್ರಿ? ಒಂದು ಚೆನ್ನಾಗಿರೋ ಗೋಡೆ ನೋಡ್ಕೊಟ್ರಿ, ಆ ಗೋಡೆಗೆ 3 ಸತೆ ಧಗ 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 ಅಂತ ಬಡ್ಕೊಂಡು ಅದಾದ್ಮೇಲೆ ಹೋಗಿ IG ಅಕಾಡೆಮಿದಲ್ಲಿ 5 ಕ್ವಶನ್ ಟೆಸ್ಟ್ ಇದಾವೆ, ಅದನ್ನ ಅಟೆಂಡ್ ಮಾಡಿ. 3 ಕ್ವಶನ್ಗೆ ಅರ್ಥ ಆಗ್ಲೇಬೇಕು. ಇದು ಅರ್ಥ ಆಗಿಲ್ಲ ಅಂದ್ರೆ ನಿಮ್ಮಲ್ಲಿ ಏನೋ ಸಮಸ್ಯೆ, ಸ್ಕೂಲಲ್ಲಿ ಸರಿಯಾಗಿ ಮ್ಯಾಥ್ಸ್ ಕೇಳಿಲ್ಲ, ಅದೇ ಇಲ್ಲಿ ಸಮಸ್ಯೆ ಆಗಿರೋದು.